ಮದುವೆ ಮಂಟಪ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆಯಾ? ಬೆಂಗಳೂರಿನಲ್ಲಿ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಚುನಾವಣಾ ಆಯೋಗ ನಿಯಮಗಳನ್ನ ಗಾಳಿಗೆ ತೂರಿ ಎಸ್ಐಆರ್ ನಡೆಸ್ತಾ ಇದೆಯಾ? ಮನೆ ಮನೆಗೆ ತೆರಳಿ ಪರಿಶೀಲಿಸದೆ ನಿಯಮವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಬಿಟಿಎಂ ಲೇಔಟ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಬಿಎಲ್ಒಗಳು. ಮಸೀದಿ ಹಾಗೂ ಖಾಸಗಿ ಕಚೇರಿಯಲ್ಲಿ ಬಂದು ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಬೇಕಾಗುತ್ತೆ. ಆ ರೀತಿ ಪರಿಸ್ಥಿತಿ. ಬಿಎಲ್ಒಗಳು ಮನೆ ಮನೆಗೆ ಬಂದು ಮತಪಟ್ಟಿ ಪರಿಷ್ಕರಣೆಯನ್ನ ಮಾಡಬೇಕು. ಆದರೆ ಇಲ್ಲಿ ಮಸೀದಿಯಲ್ಲೇ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಬೀದರ್ ಒಂದು ಕಡೆ ನಿನ್ನೆ ರಾಮನಗರದಲ್ಲಿ ಈ ರೀತಿ ಕಲ್ಯಾಣ ಮಂಟಪದಲ್ಲಿ ಜನರನ್ನ ಬರಕ್ಕೆ ಹೇಳಿ ಅಲ್ಲೇ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಂಥದ್ದು. ಮತ್ತೊಂದು ಕಡೆ ಬೆಂಗಳೂರಿನ ಮಸೀದಿಯೊಂದರಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇರುವಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಈಗ ಮಸೀದಿಯೊಂದರಲ್ಲಿ ಯಾಕೆ ಇಂಥ ಒಂದು ಪ್ರಕ್ರಿಯೆಯನ್ನ ಹಮ್ಮಿಕೊಂಡ್ರು? ಎಲ್ಲರೂ ಕೂಡ ಅಲ್ಲಿಗೆ ಬರಕ್ಕಾಗಲ್ಲ. ಹೇಗೆ ನಡೆದಿದೆ ಒಟ್ಟು ಎಸ್ಐಆರ್ ಪ್ರಕ್ರಿಯೆ? ಶ್ರೀಲಕ್ಷ್ಮಿ, ಮಸೀದಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಸ್ಐಆರ್ ನಡೆಸಲು ಅವಕಾಶ ಇಲ್ಲ. ಅದಕ್ಕೆಂತಲೇ ನಿಗದಿತವಾಗಿರುವಂತಹ ಒಂದು ಸೆಂಟರ್ಗಳನ್ನು ಮಾಡಿದ್ದಾರೆ. ಬೂತ್ ಮಟ್ಟದಲ್ಲೇ ಒಂದು ಸೆಂಟರ್ಗಳಿರುತ್ತೆ. ಆ ಸೆಂಟರ್ ನಲ್ಲಿ ಹೋಗಿ ಯಾರಾದ್ರೂ ತಮಗೇನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಅಥವಾ ಎಸ್ಐಆರ್ ನ ಫಾರ್ಮ್ ಫಿಲ್ ಅಪ್ ಮಾಡಕ್ಕೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ ಅದಕ್ಕೆ ಅಂತಾನೆ ಒಂದು ಬೂತ್ ಮಟ್ಟದಲ್ಲೇ ಒಂದು ಸೆಂಟರ್ ಮಾಡಿದ್ರೆ ಅಲ್ಲಿ ಹೋಗಿ ಸಹಾಯವನ್ನು ಪಡೆಯಬಹುದು. ಅಥವಾ ಬೂತ್ ಏಜೆಂಟ್ಗಳ ಸಹಾಯದಿಂದ, ಬೂತ್ ಮಟ್ಟದ ಅಧಿಕಾರಿಗಳ ಸಹಾಯದಿಂದ ಎಸ್ಐಆರ್ ನ ಫಿಲ್ ಮಾಡಬಹುದು. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ನಿಯಮದ ಉಲ್ಲಂಘನೆ ಆಗಿರುವಂತದ್ದು. ಅಂದ್ರೆ ಭಾರತದ ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಪ್ರತಿಯೊಬ್ಬರು ಮನೆಯಲ್ಲೇ ಫಿಲ್ ಮಾಡಬೇಕಾಗುತ್ತೆ. ಅದು ಕೂಡ ರಹಸ್ಯವಾಗಿರಬೇಕು. ಇದೇ ಕಾರಣಕ್ಕಾಗಿ ಕೆಲವೊಂದು ಕಡೆಯಲ್ಲಿ ಅವರು ಮಾಧ್ಯಮವನ್ನು ಕೂಡ ಅವಕಾಶ ಮಾಡಿಲ್ಲ. ಯಾಕಂದ್ರೆ ಆ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಅವರಿಗೂ ಕೂಡ ಒಂದಿಷ್ಟು ಗೊಂದಲ ಆಗ್ಬೋದು. ಇದನ್ನು ರಹಸ್ಯವಾಗಿ ಎಷ್ಟು ಗೌಪ್ಯತೆ ಕಾಪಾಡಬಹುದು ಅಷ್ಟು ಕಾಪಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ನಿರ್ಬಂಧವನ್ನು ಕೂಡ ಹೇರಿದ್ರು. ಇಂತಹ ಸಮಯದಲ್ಲಿ ಮಸೀದಿಯಲ್ಲಿ ಏಕಕಾಲಕ್ಕೆ ಹೋಗಿ ಈ ರೀತಿಯಲ್ಲಿ ಫಿಲ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡಿದ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಬಿಎಲ್ಒಗಳೇ ಇಲ್ಲಿ ಕಂಪ್ಲೀಟ್ ಆಗಿ ನಿಯಮವನ್ನು ಉಲ್ಲಂಘನೆ ಮಾಡಿರುವುದರಿಂದ ಇದೀಗ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರುವಂತಹ ವಿ ಅನ್ಬುಕುಮಾರ್ ಕೂಡ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ, ಆಯುಕ್ತರಿಗೆ ಜೊತೆಗೆ ಬೂತ್ ಮಟ್ಟದ ಏಜೆಂಟ್ಗಳಿಗೆ ಜೊತೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರಿಗೆ ಪತ್ರ ಬರೆದು ಬಿಎಲ್ಒಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಡುವಂತೆ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಕೂಡ ಯಾವುದೇ ಕಾರಣ ಕೂಡ ಒಂದು ಸಮುದಾಯ ಭವನ ಅಥವಾ ಒಂದು ನಿಗದಿತ ಜಾಗದಲ್ಲಿ ಈ ರೀತಿಯಲ್ಲಿ ಫಿಲ್ ಮಾಡುವಂತಿಲ್ಲ. ಪ್ರತಿಯೊಂದು ಬಿಎಲ್ಒಗಳು ಕೂಡ ಮನೆ ಮನೆಗೆ ಹೋಗಿ ಇದು ಎನ್ಯುಮರೇಷನ್ ಫಾರ್ಮ್ ಅಥವಾ ಗಣತಿ ನಮೂನೆ ಅರ್ಜಿಯನ್ನು ಫಿಲ್ ಮಾಡುವಂತೆ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಸತ್ತಾರ್, ಡೀಟೇಲ್ಸ್ಗಾಗಿ.